ಆಕೆಯ ಪಾಗಲ್ ಪ್ರೇಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಬರ್ತಾ ಇದೆ. ಇದು ಪಾಗಲ್ ಪ್ರೇಮಿಯಿಂದ ಕಾರಿಗೆ ಬೆಂಕಿ ಹಚ್ಚಿ ಜೊತೆಗೆ ಆಕೆಯ ತಂದೆಗೆ ಚಾಕು ಇರಿದಿದ್ದಂತಹ ಪ್ರಕರಣ. ತನಿಖೆ ವೇಳೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಪೊಲೀಸರ ಎದುರು ರಾಹುಲ್ ಮತ್ತು ಪ್ರೇಯಸಿ ಇಬ್ಬರ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ರೌಡಿ ಸಹವಾಸ ಬೇಡ ಅಂತ ಪ್ರೇಯಸಿ ಹೇಳಿದ್ಲಂತೆ, ಸಹವಾಸ ಬಿಟ್ಬಿಡು ಅಂತ. ಆಕೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಸಹ ಈತ ಮಾಡಿದ್ದಾನಂತೆ. ನನ್ನ ಅವಾಯ್ಡ್ ಮಾಡ್ತಾ ಇದ್ರು, ಹೀಗಾಗಿ ಹೆದರಿಸಲು ಬೆಂಕಿ ಇಟ್ಟೆ ಅಂತ ಅವನು ಹೇಳ್ಕೊಂಡಿದ್ದಾನೆ. ಪೊಲೀಸರ ಎದುರು ವಿಚಾರಣೆಯ ಹಂತದಲ್ಲಿ ಸ್ಟಾರ್ ರಾಹುಲ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಪಾಗಲ್ ಪ್ರೇಮಿ 2-3 ದಿನಗಳ ಹಿಂದಷ್ಟೇ ಯುವತಿಯ ಮನೆಗೆ ಹೋಗಿದ್ದ, ಆಕೆಯ ಕಾರು ಬೈಕ್ಗೆ ಬೆಂಕಿ ಹಚ್ಚಿದ್ದ. ಇದಕ್ಕೊಂದಷ್ಟು ಜನ ಆತನಿಗೆ ಸಹಾಯ ಕೂಡ ಮಾಡಿದ್ರು ಮತ್ತು ಆಕೆಯ ಸಾಕು ತಂದೆಗೆ ಹೋಗಿ ಚಾಕುವನ್ನು ಕೂಡ ಇರ್ದಿದ್ದ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈಗ ಅವರ ತಂದೆ ಮತ್ತು ಪ್ರೇಯಸಿಯ ಒಂದು ಸ್ಟೇಟ್ಮೆಂಟ್ ಪಡೆದಿದ್ದಾರೆ, ಪಾಗಲ್ ಪ್ರೇಮಿಯ ಸ್ಟೇಟ್ಮೆಂಟ್ ಪಡೆದಿದ್ದಾರೆ. ಈಗ ಅವರಿಬ್ಬರಿಗೂ ಕೂಡ ಪರಿಚಯ ಇತ್ತು ಮತ್ತು ಆಕೆಯೇ ರೌಡಿ ಸಹವಾಸವನ್ನ ಮಾಡಿದ್ದ. ಆ ಸಹವಾಸವನ್ನ ಬಿಡು ಅಂತ ಆಕೆ ಹೇಳಿದ್ಲು. ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಆಗದೆ ಆತ ಈ ರೀತಿ ಮಾಡಿದ್ದಾನೆ ಅಂತ ತಿಳಿದು ಬರ್ತಾ ಇದೆ. ಬೆಳಿಗ್ಗೆ ಸುಮಾರು 12:45ರಿಂದ 1 ಗಂಟೆ ಸಮಯದಲ್ಲಿ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆನ 6 ಕಿಡಿಗೇಡಿಗಳು ಮಾಡ್ತಾರೆ. ಈ ಹಲ್ಲೆ ಒಂದು ಮಾರಕಾಸ್ತ್ರಗಳನ್ನು ಬಳಸಿ ಮಾಡಲಾಗಿತ್ತು. ಅದಾದ ನಂತರ ಮನೆ ಆಚೆ ಇದ್ದ ಒಂದೆರಡು ಗಾಡಿಗೆ ಚಕಮು ಸಹ ಗೊಳಿಸಿರ್ತಾರೆ. ಅದಾದ ನಂತರ ಅದೇ ಗುಂಪು ಮುಂದುವರೆದು ಚನ್ನಮ್ಮನಕೆರೆ ಘಟನೆ ಮುಗಿಸಿ ಒಂದು ಮುಕ್ಕಾಲಂಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮನೆ ಆಚೆ ಕಡೆ ಇನ್ನೂ 2 ಗಾಡಿಗಳಿಗೆ ಚಕಮಗೊಳಿಸಿ ಬೆಂಕಿ ಹಚ್ಚಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಯತ್ನ ಹಾಗೂ ಬೆಂಕಿಯಿಂದ ಗಾಡಿಗೆ ಹಚ್ಚೋದು ಇದು ಅಂದರೆ ಮಿಸ್ಚಿಫ್ ಬೈ ಫೈರ್ ಮತ್ತು ಅಟ್ರಾಸಿಟಿ